ಈಗ ಜಾಸ್ತಿ ಪೇನ್ ಆಯ್ತಾ? ಎಷ್ಟು ಪೇನ್ ಇದೆ ಇದು. ಈ ಒಳಗಡೆ ಹಿಂದೆಗಡೆ ನಾನು ತೋರಿಸಿದ್ನಲ್ಲ ನಿಮ್ಗೆ ಇಲ್ಲಿ ನೋಯ್ತಾ ಇರೋದಂತ, ಅಲ್ಲಿ ಪ್ರೆಸ್ ಮಾಡಿ ಒತ್ತಿ ಹಿಡ್ಕೊಂಡಿದ್ದೆ ಅಷ್ಟೇ. ನಾನು ಜಾಸ್ತಿ ನೋವು ಓದ್ಕೊಬಿಡ್ತು. ಅವಾಗೇ ನಾನು ತಡೆಯೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ನಾನು ನೋವು ನಿನ್ಗೆ ಗೊತ್ತಲ್ಲ ತಡಿತೀನಿ. ಹೌದಾ? ಹೌದು ಹೌದು. ನೋಡಿ ಫ್ರೆಂಡ್ಸ್, ಆಗಿದೆ ಟೈಮು 7. ಸುಮ್ಮನೆ ಸಾಯಂಕಾಲ ಕರ್ಕೊಂಡೋಗಿದ್ದೆ, ಹೋಗೋಣ ಬಾ ಅಂತಂದ್ರೆ ಇಲ್ಲ ನಾಳೆ ಹೋಗೋಣ ಅಂತ ಅಂದ್ಲು. ಈಗ ನೋಡಿ ನಮ್ಮ ಅವಸ್ಥೆ, ನೋಡಿ ನನ್ನ ಅವಸ್ಥೆ. ಇಷ್ಟೊತ್ತಾಗ 11 ಗಂಟೆಗೆ ಯಾರು ಇಲ್ಲ ನೋಡಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ರೋಡಲ್ಲಿ ಕಾಲಿರೋ ನೋಡಿ ಮಾಡೋ ಕೆಲಸ. ನಂಗೆ ಈ ತರ ನೋವು ಬರುತ್ತೆ ಅಂತ ನನ್ಗೇನು ಗೊತ್ತಿತ್ತು. ನಾರ್ಮಲ್ ಆಗಿ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗುತ್ತೆ ಬಿಡು ಅಂತ. ನೀನ್ ಸಂಜೆ KFC ಯಾರು ಕೊಡ್ಸು ಅಂತ ಹೇಳಿದ್ ನಿಮ್ಗೆ? KFC ಕೊಡ್ಸಿದ್ರೆ ತಿನ್ಬಿಡೋದಲ್ಲ, ಒಂದ್ ಸೈಡ್ ಯಾವ ಕಡೆ ಪೇಯ್ನ್ ಆಯ್ತೋ ಆ ಕಡೆ ಬಿಟ್ಟು ತಿನ್ಬೇಕು. ಅದು ಬಿಟ್ಟು ಸಿಕ್ತು ಅಂತ ಜಡದ್ಬಿಟ್ರೆ ತಿರ್ಗಾ ನೋಡಿದ್ರೆ ಕಿಸಿಯೋದು. ನಿನ್ ಜನ್ಮಕ್ಕೆ ಹೋಗೋ. ಕಿಸಿಯೋದಲ್ಲ, ನಾನು KFC ತಿನ್ಲಿಲ್ಲ ಅಂದಿದ್ರೆ ಅದು ಚೆನ್ನಾಗಿ ಅಷ್ಟು ಪೇನ್ ಆಗ್ತಿರ್ಲಿಲ್ಲ. ನೀನ್ ಕೊಡಿಸ್ದೆ, ನಾನು ತಿಂದೆ. ಇವಾಗ ನೈಟ್ ಎಲ್ಲ ವನವಾಸ ಆಯ್ತಲ್ಲ, ಅದೇನೋ ಹೇಳ್ತಾರಲ್ಲ ಹಂಗೆ. ಈಗ ಕೊಡ್ಸಿದ್ರು ಅಂತೂ ಆಸೆ ಬಿದ್ದು ಚೆನ್ನಾಗಿ ತಿನ್ಬಿಟ್ಟು ಫ್ರೀಯಾಗಿ ಸಿಕ್ತು ಅಂತ ಅನ್ಬಿಟ್ಟು. ಫ್ರೀಯಾಗೆಲ್ಲ ಏನ್ ತಿನ್ಲಿಲ್ಲ. ನಂದೇ ಕಾಸು ನೀನ್ ಕರ್ಕೊಂಡೋಗಿದ್ದ ಅಷ್ಟೇ. ಓ ನೋಡ್ತೀರಾ ಮಗ ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಸುಮ್ಮನೆ ಇರು. ನನ್ಗೆ ನಂದು ಅವಳ ಕಾಸಂತೆ ನಾನು ಕರ್ಕೊಂಡೋಗಿದ್ದಂತೆ. ಹೋಗ್ಲಿ ಬಿಡಪ್ಪ, ಯಾರೋ ಕರ್ಕೊಂಡೋಗಿದ್ದು. ತಿಂದಿತ್ತಾಯ್ತಲ್ಲ ಬಿಡುತ್ತೆ. ಇವಾಗ ನೋವು ಅನ್ಭವಿಸ್ತಿರೋದು ಯಾರು ಹೇಳು? ನಾನ್ ತಾನೇ ಅನ್ಭವಿಸ್ತಿರೋದು. ಬರೀ ಡೌಗಳು. ಆ ನೋವಲ್ಲಿ ನಿದ್ದೆ ಇಲ್ದಾನೆ ನಾನು ನೋವು ಅನ್ಭವಿಸ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಮಾಡೋದೆಲ್ಲ ಮಾಡ್ಬಿಟ್ಟು ಗುಮ್ಮ ಕೂತಾವಳೆ. ಟ್ಯಾಬ್ಲೆಟ್ ಇಲ್ಲ ನೋಡಿ, ಸೇಮ್ ಟ್ಯಾಬ್ಲೆಟೇ ಅವ್ರು ಕೊಟ್ಟಿರೋದು. ಅಲ್ಲಿ ನಾವು ಇದ್ರಲ್ಲಿ ಕೊಟ್ಟಿದ್ರಲ್ಲ, ಆ ಡಾಕ್ಟ್ರ್ ಒಂದು ಈ ಥರ ಕೊಟ್ಟಿದ್ರು. ಅವರು ಜಾಸ್ತಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ರು ರೀ. ಅವರು ಊಟಕ್ಕಿಂತ ಮುಂಚೆ ತಗೊಳ್ಳಿ ಅಂತ ನಾವು ಟ್ರೀಟ್ಮೆಂಟ್ ಮಾಡಿಸ್ತಿದ್ವಲ್ಲ, ಸಿಮೆಂಟ್ ಹಾಕ್ಸಿದ್ವಲ್ಲ, ಅಲ್ಲಿ ಇವ್ರು ನೋಡಿದ್ರೆ ಯಾವ್ದಪ್ಪ ಇದು? ಏನೇ ಆದ್ರೂ ನನ್ನ ಮಾತ್ರ ಅಯ್ಯೋ ಅನ್ಸೋದು ಬಿಡಲ್ಲ ಅವಳು. ಏನ್ ಅಯ್ಯೋ ಅನ್ಸೋದು? ಆಯ್ತು ಬಿಡು, ನಾನು ನಡ್ಕೊಂಡು ಹೋಗ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹೇಳಿ ಓ ಏಕೆ ಹೇಳಿದ್ ನಡ್ಕೊಂಡು ಹೋಗ್ತಾ ಹೋಗ್ತೀನಿ ನಾನು. ಹೆಂಗ ಇವಾಗ ನೋವು ಕಡಿಮೆ? ನಮಗೆಲ್ಲ ಗೊತ್ತಾಗೋಯ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.